ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿ ಜಗಲಿ ಆಮೇಲೆ ನಾನು ಹಿಂದೆ ಮಸ್ತ್ ಉಪ್ಪಿಟ್ಟು ಮಾಡಿಕೊಟ್ಟಳು. ನಾಷ್ಟ ಮಾಡಿ ಏನು ಕೆಲಸ ಟೈಮ್ ಆಗಿತ್ತು. ಈಗ ನೋಡ್ರಿ ಮಸ್ತ್ ಕುರ್ಚಿ ಮಾಡ್ಕೊಂಡು ತಿನ್ನತ್ತಾಳು. ನಾನು ನಾಷ್ಟ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋದ್ನಿ. ಆಮೇಲೆ ಕೆಲಸದಿಂದ ಮಧ್ಯಾಹ್ನ ಬನ್ನಿ ಮನೆಗೆ ಊಟಕ್ಕೆ. ಪಾಪನ ಬರೋ ಮಟ್ಟ ಈಗ ಊಟ ಮಾಡೋಲ್ಲ, ಈಗ ಹೋಗೋಕೆ ಕುಂತ್ಬಿಟ್ಟಿರ್ತ ಪಾಪ. ಮಸ್ತ್ ಕಡಕ್ ರೊಟ್ಟಿ ಪಲ್ಯ ಮಾಡ್ಯಾಳು. ಊಟ ಮಾಡಿ ಸ್ವಲ್ಪ ಮತ್ತು ರೆಸ್ಟ್ ತೊಗೊಂಡು ಮಧ್ಯಾಹ್ನ ಊಟ ಆತು. ಇನ್ನು ನಮ್ಮ ದೋಸ್ತ್ ಬರೋಕೆ ಇನ್ನೊಂದು 15 ನಿಮಿಷ ಆಗ್ತೈತಿ. ಬಂದ್ಮೇಲೆ ಮತ್ತು ಹೊರಗೆ ಕೆಲ್ಸಕ್ಕೆ ಹೋಗೋದು. ಅದೇ ಮಟ್ಟ ಸ್ವಲ್ಪ ಮಾಡ್ಕೊಂಡು ಹೊರಗಟ್ಟ ಫುಲ್ ಬಿಸಿಲು ಹೊಡೆಯೋದೈತಿ. ನಮ್ಮ ಚಲೋ ಆಗೈತಿ. ಈಗ ಪಟ್ನ ಇಲ್ಲೇ ಮನೆ ಊಟಕ್ಕೆ ಬರೋದೈತಿ ಮತ್ತು ಪಟ್ನ ಹೋಗೋದೈತಿ ಆರಾಮ್ಸೆ ರೀ. ಈಗಾರ 2 ದಿವಸ ಆಯ್ತು ಕರೆಕ್ಟ್ 5 ಅವಕ್ಕೆ ಮಳೆ ಚಾಲು ಆಗ್ತೈತಿ. ಈಗ ಹಿಂಗೆ ಹೊರಗೆ ಬಂದಿರ್ತವೆ ಮನೆಗೆ ಬರ್ಬೇಕಂತ ಮಳೆ ಚಾಲನೆ ಮಳೆ ತೋರ್ಸ್ಕೊಂಡು ಬರೋದು ಡೈಲಿ ಬರುವಾಗ. ಮಸ್ತ್ ಕುಕ್ಕರ್ನಿಂದ ಪೇಪರ್ ಅವಲಕ್ಕಿದೆ ಅಂತ ನಾನು ಬಿಡ್ತಿ ಅಂದ್ರೆ ಮತ್ತೆ ಬಟನ್ ಬಾ ಆಗ್ತೈತಿ. ಕೆಲಸದಿಂದ ಬರೋಕೆ ಮಸ್ತ್ ಹೊಟ್ಟೈತಿ. ರೊಟ್ಟಿ ಅಪ್ಪ ನಿಂಗೆ ತಂದಿದ್ದು ನೋಡಿ ಭಾಳ ಖುಷಿ ಆಯ್ತು ನಂಗೆ. ಮಸ್ತ್ ಐತೆ ನೋಡ್ರ. ಚಾಯ್ ಹಬ್ಬ ಮಾಡ್ಕೊಳಕ್ಕೆ ನಮ್ಮ ಮುಂದಿನ ತಿಂಗಳನ್ನ ಮಾಡ್ಕೊಡ್ಪಟ್ನ ಹಸು ಭಾಳ ಆಗೈತಿ. ಮಾಡ್ಕೊಡ ನೋವು ಅಂತಿ ಬಾದೇನು ಬಾ ತೋ ಒಂದು ತಿನ್ನು ತೋರ. ಬಾಂಡೆ ಬಿಟ್ಟದ ಬಾಂಡೆ ಇದದ ಈ ಬುಟ್ಟಿ ತಗೊಂಡು ಈ ಬುಟ್ಟಿ ತಗೊಂಡು ಈ ಬುಟ್ಟಿ ತಗೊಂಡು ಟಪ್ಪಿಗೆ ಟಪ್ಪಿಗೆ ಊಟ ಆತು. ರಾತ್ರಿದ ಮಸ್ತ ಹಿಂಗೆ ಕರ್ಕೊಂಡು ವಾಕಿಂಗ್ ಹೋಗತ್ತನು. ಡೈಲಿ ವಾಕಿಂಗ್ ಮಾಡ್ಲತ್ತಾರ. ಈ ಕೆರೆ ಸಂಚಲ ಒಳಗೆ ಕೂತಿರ್ತಾಳೆ. ಅದಕ್ಕಾಗಿ ರಾತ್ರಿ 1 ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ವಾಕಿಂಗ್ ಕರ್ಕೊಂಡು ಹೋಗ್ತಾವ. ನಮ್ಮ ಮನೆಯಾಗಾರ ಯಾರೂ ಇಲ್ಲ. ನಾವು ಇಬ್ಬರು ವಾಕಿಂಗ್ ಮಾಡತ್ತವು. ಯಾರು ಇಲ್ಲ. ಒಟ್ಟು ಆದ್ರೆ ನಾವು ವಾಕಿಂಗ್ ಮಾಡೋಕೆ ಬೇಕಿಕ್ಕಿನ ಸಂಬಂಧ ಎಲ್ಲರೂ 9:30 ಮಂದಿ ಬರ್ತಾರೆ ಹೊರಗೆ. ಈಗ 9 ಗಂಟೆಗೆ ವಾಕಿಂಗ್ ಮಾಡಿ ಅವ್ರು ಹೊರಗೆ ಈಗ ಒಳಗೆ ಹೋಗ್ಬಿಡ್ತಾರೆ. ಇದಕ್ಕೆ ಇಷ್ಟ ಆಯ್ತು. ನಮ್ಮ ಮನೆ ನೋಡ್ರಪ್ಪ ಫುಲ್ ಖಾಲಿ 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 ಐತಿ. ನಾವಿಬ್ಬರು ಆಡತ್ತ